ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರನ್ನ ಎಷ್ಟು ಹೀನವಾಗಿ ಮಾತಾಡಿರ್ತಕ್ಕಂಥ ಒಂದು ಘಟನೆ ಆಗಿದೆ ಅಂತ ಹೇಳಿದ್ರೆ ಈ ದೇಶಕ್ಕೆ ನಾಚಿಕೆಗೇಡಾಗಬೇಕು. ಈ ದೇಶದಲ್ಲಿ ಇರ್ತಕ್ಕಂಥವರೆಲ್ಲ ಮಾನವ ಹಿತದೃಷ್ಟಿ ಇರ್ತಕ್ಕಂಥವರೆಲ್ಲ ಕೂಡ ತಲೆ ತೆಗೆಸ್ತಕ್ಕಂಥ ಮಾತುಗಳನ್ನ ಮಾತಾಡಿದ್ದಾನೆ. ಬಾಬಾ ಸಾಹೇಬರು KGF ಬಂದಾಗ ಬಾಬಾ ಸಾಹೇಬರು ಅತಿ ಹೆಚ್ಚಿನ ಟೈಮ್ ಅನ್ನ ಒದಗಿಸಿ ಮಾತಾಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ಪಂಡಿತಮಣಿ ಜಿ ಅಪ್ಪಾದುರಯ್ಯರ್. ಅವರ ಹುಟ್ಟಿದ ಈ ಊರಲ್ಲಿ ಬೌದ್ಧ ಸಂಘಟನೆಗಳು ನಾಲ್ಕಿದೆ KGF ಅಲ್ಲಿ. ಇಡೀ ಕೋಲಾರ ಜಿಲ್ಲೆಯಲ್ಲಿ ಹೀಗೆ ನಿನ್ನೆ ಮೊನ್ನೆ ಬೌದ್ಧ ಸಂಘಗಳು ಉಂಟಾಗಿರ್ಬೋದು. ಆದ್ರೆ ಬಾಬಾ ಸಾಹೇಬರ ಕಾಲದಲ್ಲೇ KGF ಅಲ್ಲಿ 4 ಬೌದ್ಧ ಸಂಘಗಳಿದೆ. ಇಷ್ಟೆಲ್ಲ ಇದ್ದು ಕೂಡ ಬೆಂಬಲಿನಲ್ಲಿ SNDST ಅಂತ ಒಂದು ಸಂಘಟನೆ ಇದೆ. KSRTC ಅಲ್ಲಿ SNDST ಸಂಘಟನೆ ಇದೆ. ಅದೇ ರೀತಿ PNT ಅಲ್ಲಿ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಅಲ್ಲಿ SNDST ಸಂಘಟನೆಗಳಿದೆ. ಸ್ಟೇಟ್ ಗವರ್ಮೆಂಟ್ ಎಂಪ್ಲಾಯೀಸ್ SNDST ಸಂಘಟನೆಗಳಿದೆ. ಇವೆಲ್ಲ ಏನ್ ಮಾಡ್ತಾ ಇದೆ? ಬಾಬಾ ಸಾಹೇಬರಿಂದ ನಿಮ್ಗೆ ಅನುಕೂಲ ಆಗ್ಲಿಲ್ವಾ? ಬಾಬಾ ಸಾಹೇಬರಿಂದ ನೀವು ಲಾಭ ಪಡೆದಿಲ್ವಾ? ನೀವು ಯಾಕೆ ಬಾಯಿ ಮುಚ್ಚಿದ್ದೀರಿ? ನಮ್ಮ ಪ್ರಶ್ನೆ ಇದು, ನಮ್ಮ ನೋವು ಇದು. ಎಲ್ಲ ಕೂಡ ಬಾಬಾ ಸಾಹೇಬರಿಂದ ಪಡ್ಕೊಂಡು ನಂತರ ನೀವು ಬಾಬಾ ಸಾಹೇಬರಿಗೆ ಆಗತಕ್ಕಂಥ ಅನ್ಯಾಯವನ್ನ ವಿರೋಧ ಮಾಡಲಿಲ್ಲ ಅಂತ ಹೇಳಿದ್ರೆ ನಿಮ್ಮಂತ ದ್ರೋಹಿಗಳು ಬೇರೆ ಯಾರು ಇರಲ್ಲ ಅಂತ ಹೇಳಿ ನಾನು ವೈಯಕ್ತಿಕವಾಗಿ ನಾನು ಒಂದು ಖಂಡನೆಯನ್ನ ಹೇಳ್ತಾ ಇದ್ದೀನಿ. ಬಂಧುಗಳೇ, ಈ ದೇಶದಲ್ಲಿ ಬಾಬಾ ಸಾಹೇಬ್ರು ಇಲ್ಲದೆ ಹೋದ್ರೆ ಈ ದೇಶವೇ ಇಲ್ಲ ಅಂತಕ್ಕಂಥ ರೀತಿಯಲ್ಲಿ ಒಂದು ಸಂವಿಧಾನವನ್ನ ಕೊಟ್ಟ ಒಂದು ಉನ್ನತ ನಾಯಕನು ಆತನನ್ನ ಅಪಮಾನ ಮಾಡಿದ್ದಾನೆ. ಒಂದು ಕಾಲದಲ್ಲಿ ಪೂರಿ ಶಂಕರಾಚಾರ್ಯ ಅಂತಕ್ಕಂಥವನು ಒಂದು ಹೀನವಾದ ಮಾತನ್ನ ಹೇಳ್ದಾನೆ ಅಂತೇಳಿ ಇಡೀ KGF ಸಾವಿರಾರು ಜನ ಸೇರ್ಕೊಂಡು ಹೋರಾಟಗಳನ್ನ ಮಾಡಿದ ಜಾಗ ಈ ಊರು. ಆದ್ರೆ ಇವತ್ತೇನಾಗಿದೆ ಅಂತ ನನಗೇನು ಅರ್ಥ ಆಗ್ತಾ ಇಲ್ಲ. ದಯವಿಟ್ಟು ಭಾನುವಾರ ಸಾಯಂಕಾಲ 5 ಗಂಟೆಗೆ ಕಿಂಜಾರ್ಜಾಲ್ನಲ್ಲಿ KGF ಅಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ನಾಗರಿಕರು ಬಂದು ಭಾಗವಹಿಸಬೇಕು. ಕಾರಣ ಬಾಬಾ ಸಾಹೇಬ್ರ ಉಪ್ಪು ತಿಂದಿರ್ತಕ್ಕಂಥವ್ರು KGF ಅಲ್ಲಿ ಹೆಚ್ಚಾಗಿದ್ದೀವಿ. ಇದನ್ನ ಮನಸ್ಸಲ್ಲಿ ಒಪ್ಕೊಂಡು ದಯವಿಟ್ಟು ಭಾನುವಾರ ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ ಹೋರಾಟದಲ್ಲಿ ಭಾಗವಹಿಸಬೇಕಂತೇಳಿ ನಮ್ಮ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಪರವಾಗಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಜೈ ಭೀಮ್, ಜೈ ಬುದ್ಧ ಭಾರತ. ಅಮಿತ್ ಶಾ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕು. ಅವ್ರಿಗೇನಾದ್ರೂ ಮಾನ ಮರ ಇದ್ದಿದ್ರೆ ಅಂಬೇಡ್ಕರ್ ಒಂದು ಹೆಸರಲ್ಲ. ಅಂಬೇಡ್ಕರ್ ಈ ದೇಶದ ಶಕ್ತಿ, ಪವರ್ಫುಲ್ ಮ್ಯಾನ್ ಅವರು, ಆ ದೇಶದ ಶಕ್ತಿ ಅವರು. ಒಂದು ಸಲ ಅಲ್ಲ, ನಮ್ಮ ನರನಾಡಿಗಳಲ್ಲಿ ಅಂಬೇಡ್ಕರ್ ಅವರ ರಕ್ತ ಇದೆ. ನರನಾಡಿಗಳಲ್ಲಿ ಈ 134 ಏನು 140 ಕೋಟಿ ಜನ ಇದ್ದಾರೆ ಭಾರತ ದೇಶದಲ್ಲಿ. ಈ ಭಾರತದಲ್ಲಿ ಇರ್ತಕ್ಕಂಥ ಎಲ್ಲ ಜನರಲ್ಲೂ ಅವರು ಕೊಟ್ಟ ಭಿಕ್ಷೆಯಲ್ಲಿ ಬದುಕಿದಂಥ ಈ ಜನ ಅಂಬೇಡ್ಕರ್ ಅಂದ್ರೆ ಒಂದು ಮಾತಲ್ಲ, ಒಂದು ಹೆಸರಲ್ಲ. ಅದು ಬೆಂಕಿ ಇದ್ದಂಗೆ ಶಕ್ತಿ. ಅದು ಆ ಶಕ್ತಿ ನಮ್ಮ ರಕ್ತ ಕಣಗಂತಲೂ ಹರಿತಾ ಇದೆ. ಅದನ್ನು ನಾವು ಹೇಳ್ತಾ ಇದ್ದೀವಿ. ಅಮಿತ್ ಶಾ ಅವರೇ, ನಿಮ್ಗೊಂದು ಧಿಕ್ಕಾರ ಇರಲಿ. ನೀವು ರಾಜೀನಾಮೆ ಕೊಡುವವರು ಇಡೀ ರಾಜ್ಯಾದ್ಯಂತ ಹೋರಾಟಗಳನ್ನು ದಲಿತ ಸಂಘರ್ಷ ಅಂತ ಅಂಬೇಡ್ಕರ್ ಅವರ ರೂಪಿಸ್ತಾ ಇದೆ. ನಿಮಗೆ ಧಿಕ್ಕಾರ ಆಗ್ತಾ ಇದ್ದೀವಿ ಅಂತ ಹೇಳ್ತಾ ಎಲ್ಲ ನಮ್ಮ ದಲಿತ ಪರ ಸಂಘಟನೆಗಳು ಭಾನುವಾರ ಎಲ್ಲ ಭಾಗವಹಿಸಿ ಈ ಕಾರ್ಯಕ್ರಮವನ್ನು, ಈ ಪಂಜಿನ ಮರಿವಿನ ಕಾರ್ಯಕ್ರಮ ಯಶಸ್ವಿಗೊಳ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ. எல்லோருக்கும் ஜெய் பீம். இப்போ இந்தியா பூரா உங்களுக்கு அந்த பர்னிங் ஆயின்கிற சிச்சுவேஷன் என்னன்னு எல்லாருக்குமே தெரியும். அமித்ஷான்றவர் ஹோம் மினிஸ்டர் பார்லிமெண்ட்ல என்ன பேசினாரு, அவர் பேசும்போது அங்க உட்காந்து இந்த 140 எம்பிங்க ஷெட்யூல் காஸ்ட் ஷெட்யூல் ட்ரைப் எம்பிங்க என்ன பண்ணியிருந்தாங்கன்னு இது வரைக்கும் நம்மளுக்கு ஒன்றும் புரியல. இது வரைக்கும் இந்த கோலார் தங்கபாயில் சரி, கோலார் டிஸ்ட்ரிக்ட் ஆகட்டும் சரி, 50 வருஷ ஹிஸ்டரியில எந்த எம்பியும் கோலார்ல இருந்து போன எம்பி இது வரைக்கும் பார்லிமெண்ட்ல வாய் திறந்ததா சரித்திரமே கிடையாது. இப்போ மட்டும் திறக்குவாங்கன்னு நம்ம எதிர்பார்க்கறதும் முடியாது. நம்மளுக்கு வந்து 2 விதமான எதிரிங்க தான் இருக்கிறாங்க. ஒன்னு அரசியல் எதிரி, இன்னொன்று அம்பேத்கர் ஐடியாலஜி எதிரி. அம்பேத்கர் அரசியல் எதிரியை வந்து நீ எப்பனா மாத்திக்கலாம், 5 வருஷத்துக்கு ஒரு முறை எலெக்ஷன் வரும்போது தூக்கி போட்டுடலாம். பட் இவங்க வந்து இந்த அம்பேத்கர் ஐடியாலஜி எதிரிங்கிறாங்க. அவனுக்கு இந்த RSS BJP காரங்க அவனுக்கு மனசுல இருந்து அதை எடுக்கவே முடியாது. ஒரு மனுஷன் அழிச்சிடலாம், அவனுக்காக வச்ச சிலையை உடைச்சிடலாம். ஆனா அவனுடைய சிந்தனையும் சித்தாந்தத்தையும் யாராலும் அடிக்க முடியும். அம்பேத்கர் விட்டு கூட்டு போறாங்க. அவர் முடிச்சுக்கிட்டு ஒரு மஞ்சள் விளக்குல படிச்சுக்கிட்டு இருக்காரு. அப்ப அவர்கிட்ட கேக்குறாங்க, மிஸ்டர் அம்பேத்கர், இந்த நாட்டுல மிகப்பெரிய தலைவர்னா மிஸ்டர் காந்தி அல்லது மிஸ்டர் நேரு அல்லது மிஸ்டர் ஜின்னாவை சொல்லலாம். அவங்க எல்லாம் நைட்ல தூங்கிட்டாங்க, நீங்க எதுக்கு இன்னும் முழிச்சிட்டு இருக்கீங்க? அவர் சொன்னார், காந்தியும் நேருவும் ஜின்னாவும் தூங்கலாம், அவர் சமூகம் பிடித்திருக்கிறது, எனது சமூகம் தூங்கி கொண்டிருக்கிறது, அவர்களுக்காகவும் சேர்த்து விழித்துக் கொண்டிருக்கிறேன் என்று அம்பேத்கர் சொன்னார்.